ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ನೋಡ್ರಿ 1 ಗಂಟೆ ಆಗೈತಿ ಮಧ್ಯಾಹ್ನ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಮ್ದು ನೋಡ್ರಿ ಎಲ್ಲ ಕೆಲಸ ಆಗೈತಿ. ಆಮೇಲೆ ಊಟ ಮಾಡ್ಬೇಕ್ರಿ. ನಾವು ಊಟ ಮಾಡಿಲ್ಲ. 1 ಗಂಟೆ ಆಗ್ಯದಂದ್ರೆ ಭೀ ನಾವು ಊಟ ಮಾಡಿಲ್ಲ ನೋಡ್ರಿ. ಇವತ್ತೊಂದು ಸ್ವಲ್ಪ ಲೇಟ್ ಆಗೈತ್ರಿ, ಅದಕ್ಕೆ ಊಟ ಮಾಡಿಲ್ಲ. ಬಟ್ಟೆ ತೆಗ್ದೀನಿ ರೀ, ಬಾಂಡೆ ತಿಕ್ಕಿನಿ. ಆಮೇಲೆ ಅಡುಗೆ ಕೆಲಸ ಎಲ್ಲ ಆಗೈತೆ ನೋಡ್ರಿ. ಕಸ ಇಷ್ಟು ಹುಡುಗ್ಬೇಕ್ರಿ, ಬಾಂಡೆ ಎಲ್ಲ ತಿಕ್ಕಿಟ್ಟಿನಿ. ಕಸ ಇಷ್ಟು ಹುಡುಗ್ದಂದ್ರೆ ಆಯ್ತು ರೀ. ನಮ್ಮ ರಚನು ಜಸ್ಟ್ ಈಗ ಮನ್ಗಿಸಿನ್ರಿ ಆಕಿನು. ಯಾಕಂದ್ರೆ ಆಕಿನೂ ಇಟ್ಟತನ ಭಾಳ ಜಾಸ್ತಿ ಅಂದ್ರೆ ಹಳ್ಳಾಕತ್ತಿಳ್ರಿ ಆಕಿ. ಅದ್ರ ಕಲೆಗೆ ಆಕಿನೂ ಮನ್ಗಿಸಿ ನೋಡ್ರಿ ಇಲ್ಲಿ ಮುಕ್ಕೊಂಡಾಡ್ರಿ ಆಕಿನೂ. ನಮ್ಮ ರಾಧಿಕಾ ಇದ್ರ ಹೊರಗೆ ಹೋಗ್ಯಾಡ್ರಿ ಆಕಿ ಆಡ್ಕೋತ ಅಲ್ಲಿ ಹೊರಗೆ ಹೋಗ್ಯಾಡ್ರಿ ಆಕಿ. ಹೋಗಿ ಬರ್ತೀನಿ ಅಂತೇಳಿ ಆ ಕಡೆ ದುಕಾನ್ ಕಡೆಗೆ ಹೋಗ್ಯಾಡ್ರಿ ಆಕಿ. ದುಕಾನ್ ಕೋತಾಳ್ರಿ ಯಾವಾಗನು. ಅದಕ್ಕೆ ಆ ಕಡೆ ಹೋಗ್ಯಾಡ್ರಿ. ನಾನು ಹೊರಗಿನ ಕಸ ಒಳಗಿನ ಕಸ ಹುಡುಗ್ಬೇಕ್ರಿ. ನಾವು ಹೊರಗಿಂದ ಒಳಗಿಂದ ಹುಡುಗಿಲ್ಲ. ಆಮೇಲೆ ಬಟ್ಟೆನೂ ಒಗದಾಕಿನ ಎಲ್ಲ ಮಾಡೀನಿ. ನಾವು ಊಟ ಮಾಡ್ಬೇಕು ನೋಡ್ರಿ. 1 ಗಂಟೆಗೆ ನಾವು ಊಟ ಮಾಡಿಲ್ಲ. ನಿಮ್ದು ಎಲ್ಲರದ್ದು ಊಟ ಆಗ್ಯದ ಅನ್ಕೋತೀನಿ. ಬರ್ರಿ ಇವಾಗ ನಾನು ಒಂದು ಸ್ವಲ್ಪ ಊಟ ಮಾಡ್ತೀನಿ. ಊಟ ಅಂತ ಮಾಡಿಕೆರೆ ಆಮೇಲೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ನಾನು ಫಸ್ಟ್ ಇವಾಗ ಹೊಸ ಆಗೈತ್ರಿ. ಫಸ್ಟ್ ಊಟ ಮಾಡ್ತೀನಿ ರೀ. ನಾನು ರಾಣು ಸ್ಕೂಲ್ಗೆ ಹೋಗ್ಯಾನ. ಅವ್ರ ಪಪ್ಪನೂ ಇದಕ್ಕೆ ಹೋಗ್ಯಾರ್ರಿ, ಕಬ್ಬಿಗೆ ಹೋಗ್ಯಾರ. ಇವಾಗ ಏನಿದ್ರು ನಾವೇ ಎಷ್ಟು ಮನೆಯಾಗಿದ್ದೀವಿ ಇಬ್ರಿ. ಹಂಗೆ ಸುಮ್ಮ ಕುಂದ್ರದ್ರಿ. ಮನಸ್ಸು ಬರತನ ಅಲ್ಲಿ ಇಲ್ಲಿ ಹೋಗೋದು ಇದೇ ಮಾಡ್ತೇವೆ ರೀ ಮನೆಯಾಗಿದ್ಕೆರೆ. ನಾವು ಮನೆಯಾಗಿರೋ ಬದಲು ಏನೋ ಕೆಲ್ಸಕ್ಕೆ ಹೋಗ್ಬೇಕ್ರಿ. ಕೆಲ್ಸಕ್ಕೆ ಹೋದ್ರೆ 3 ಹೊತ್ತು ರೊಟ್ಟಿ ಉಂಡಿಕೆರೆ ಮನೆಗೆ ಬರ್ತೇವೆ ರೀ. ನಾವು ಮನೆಯಾಗಿದ್ರೆ ಊಟ ಹೋಗಂಗಿಲ್ಲ, ಏನೂ ಹೋಗಂಗಿಲ್ಲ ನೋಡ್ರಿ. ಈ ಆಳಾಗ ಊಟ ಮಾಡ್ಬೇಕ್ರಿ ನಾವು ಮನೆಯಾಗಿದ್ದೇವೆ ಅಂದ್ರೆ. ಯಾಕಂದ್ರೆ ಜಲ್ದಿ ಇದಾಗಲ್ಲಲ್ರಿ. ಎರಡು ಜಲ್ದಿ ಆದ್ರೆ ಭೀ ಊಟ ಹೋಗಂಗಿಲ್ಲ ರೀ ಮನೆಯಾಗಿದ್ದೇವೆ ಅಂದ್ರೆ. ದೌತಿಗೆ ಹೋಗಿದ್ದೇವೆ ಅಂದ್ರೆ ಹೊಲ್ದಾಗ ಹೋಗ್ತದ್ರಿ. ಅಡವ್ಯಾಗ ರೊಟ್ಟಿ ಭಾಳ ಉಣಿಸ್ತದತ್ರಿ ಮನುಷ್ಯಾಗ. ಅದಕ್ಕೆಲಾಗ ದೌತಿಗೆ ಹೋಗ್ಬೇಕನ್ನತ್ತೀವಿ. ಆದರೆ ಇಬ್ಬರು ಅದಲ್ರಿ, ಒಬ್ಬರೇ ಇದ್ರೆ ತೊಗೊಂಡು ಹೋಗ್ತಿದ್ದೇವೆ. ಅದ್ರ ಕಲೆಗೆ ಇಬ್ಬರು ಅಂತೇಳಿ ನಾವು ಹೋಗೋದು ಬಿಟ್ಟಿದ್ದೇವೆ ರೀ. ನಿನ್ನೆ ಸಾಯಂಕಾಲ ಆಯಿ ಬಂದಿಡ್ರಿ. ಆಯಿ ಬಂದು ಯಾಕಂದ್ರೆ ನಮ್ಮ ನೆಗಡಿ ಊರಿಗೆ ಹೋಗಿಡ್ರಿ. ಅದಕ್ಕೆ ನಮ್ಮ ಮಾಮಾಗ ಬಂದು ರೊಟ್ಟಿ ಮಾಡಿ ಇಟ್ಟು ಮತ್ತು ಇವಾಗ ದೌತಿಗೆ ಹೋಗ್ಯಾಡ್ರಿ ಆಯಿನು. ನಿನ್ನೆ ದೌತಿದಿಂದ ಈ ಕಡೆ ಬಂದಾಡ್ರಿ. ಊರಿಂದೇನು ಬಂದಿಲ್ಲ ರೀ. ದೌತಿಗೆ ಹೋಗಿಡ್ರಿ ಈ ಕಡೆ ನಮ್ಮ ಅಫ್ಜಲ್ಪುರ ಕಡೆಗೆ ಸೈಡಿಗೆ ದೌತಿಗೆ ಹೋಗಿರು. ಆ ಕಡೆ ಬಂದ್ಕೆರೆ ರೊಟ್ಟಿ ಮಾಡಿಟ್ಟು ಮಾಡಿ ಮತ್ತು ಬೆಳಗ್ಗೆ ಮತ್ತು ವಾಪಸ್ ಹೋಗ್ಬಿಟ್ರಿ ದೌತಿಗೆ. ಆಯ್ತು, ಅವ್ರಿಗೆ ರೊಟ್ಟಿ ಬಡ್ದಿಟ್ಟು ಹೋಗ್ಯಾಡ್ರಿ. ಇವತ್ತೇನು ಬರಲ್ರಿ ಆಕೆ ಆಯಿ. ಮತ್ತು ಅವ್ರು ರೊಟ್ಟಿ ಖಾಲಿ ಆಗೋಣ ಬರ್ತಾರೋ ಏನು ಮಾಡ್ತಾರೋ. ಅಟಡಿಗೆ ನಮ್ಮ ನೆಗಣಿ ಬಂದ್ರೆ ಬರ್ತಾಳ್ರಿ. ಅದ್ರ ಕಲೆಗೆ ರೊಟ್ಟಿ ಮಾಡಿ ಇಟ್ಟು ಹೋಗ್ಯಾಡ್ರಿ ನಮ್ಮ ಆಯಿ ಇವತ್ತು. ಬರ್ರಿ ಇವಾಗ ನನಗೂ ಹಸುವಾಗೈತ್ರಿ. ಫಸ್ಟ್ ಊಟ ಮಾಡ್ತೀನಂತ ನೋಡ್ರಿ ಫ್ರೆಂಡ್ಸ. ಇವಾಗ ನೋಡ್ರಿ ನಾನಂತರ ಬಾಂಡೆ ತಿಕ್ಕೊಂಡ, ಕಸ ಹುಡ್ಕೊಂಡ. ಬಾಂಡೆ ಅವಾಗ ತಿಕ್ಕಿದ್ರಿ, ಅವಿಟ್ಟು ಡಬ್ಬಾಕೊಂಡ್ರಿ. ನಾನು ಮಾಡಿ ಮೇಲೆ ಡಬ್ಬಾಕೊಂಡು ಮಾಡಿ ಕಸನೂ ಗುಡಿಸ್ಕೊಂಡ್ರಿ ಊಟ ಮಾಡ್ಕೆರೆ. ನೋಡ್ರಿ ಅಲ್ಲಿ ಒಟ್ಟು ಬಾಂಡೆ ಡಬ್ಬಾಕೊಂಡಿನಿ. ಒಂದು ಬಾಂಡೆ ಇಟ್ಟಿಲ್ರಿ. ಯಾಕಂದ್ರೆ ಇಟ್ಟರೆ ಅಟ್ಟೆ ಅವಕ್ಕೆ ಮತ್ತೆ ಕಸ ಹುಡ್ಕೊಂಬತ್ತಿ ಧೂಳು ತುಂಬ್ತಾವ ಅಂತೇಳಿ ಡಬ್ಬಾಕೊಂಡ್ರಿ. ಅವಕ್ಕೆ ಡಬ್ಬಾಕೊಂಡ್ಕೆರೆ ಕಸ ಹುಡ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಮತ್ತು ನಾನು ನೋಡ್ರಿ ಜಸ್ಟ್ ಇನ್ನಾಗೆ ಊಟ ಆಯಿತು. ನಿಮ್ದು ಎಲ್ಲರದು ಊಟ ಆಗಿದೆ ಅನ್ಕೋತೀನಿ. ಊಟ ಮಾಡಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಶಾದು ಇದ್ದಿತ್ತಿಲ್ರಿ, ಆ ಕಡೆ ಹೊರಗೆ ಹೋಗೋಳು. ಅದಕ್ಕೆ ಮುಂಜಾನೆ ಆಯಿ ಕೂಡನೇ ಊಟ ಮಾಡಿಡ್ರಿ. ಅವ್ರಿಗೆ ಆಯಿ ಕೂಡನೇ ಉಂಡ್ಕೆರೆ ಆ ಕಡೆ ಹೊರಗೆ ಹೋಗ್ಬಿಟ್ಟೋಡ್ರಿ ಆಕಿ. ನಮ್ಮ ರಚ್ಚು ಮುಕ್ಕೊಂಡಾಡ್ರಿ. ಏನಾದ್ರೂ ಭೀ ಎದ್ದಿಲ್ಲಕ್ಕಿ. ಆಗ ಮುಕ್ಕೊಂಡವ್ರಿ. ಭಾಳತನ ಆಯ್ತು ಮುಕ್ಕೊಂಡ್ಕೆರೆ, ಇನ್ನೂ ಎದ್ದಿಲ್ಲ ಆಕಿ. ಹೇಳೋ ಟೈಮ್ನು ಆಗೈತ್ರಿ. ಇವಾಗ ಹೇಳ್ತಿರ್ಬೇಕ್ರಿ ಆಕಿನೂ. ಯಾವಾಗ ಹೇಳ್ತಾಳೇನು ಗೊತ್ತಾಗಲ್ರಿ ಆಕಿದ್ದೇನು. ಲೈಟ್ ಇದ್ದು ಅಂದ್ರೆ ಹೇಳಂಗಿಲ್ರಿ. ಲೈಟ್ ಇದ್ದಿತ್ತಿಲ್ಲ ಅಂದ್ರೆ ಎದ್ದು ಬಿಡ್ತಾಳ್ರಿ. ಯಾಕಂದ್ರೆ ಕುಲಾರ ಹಚ್ತೀವಲ್ರಿ ನಾವು. ಅದಕ್ಕಲಾಗೆ ಜಲ್ದಿ ಎದ್ದು ಬಿಡ್ತಾಳ್ರಿ ಆಕಿ. ಲೈಟ್ ಇದ್ದಿತ್ತಿಲ್ಲ ಅಂದ್ರೆ. ಲೈಟ್ ಇದ್ದು ಅಂದ್ರೆ ಹೇಳಂಗಿಲ್ರಿ ಅಷ್ಟು. ಇವಾಗ ನೋಡ್ರಿ ನನಗಂತೂ ಇವತ್ತು ಮುಂಜಾನೆ ನಿನ್ನೆ ಮಾಡಿ ವಿಡಿಯೋ ಏನಿರ್ತಲ್ರಿ ಅದು ನಾವು ಡೈಲಿ ಒಂದು ವಿಡಿಯೋ ಮಾಡ್ತೀವಿ, ಡೈಲಿ ಬಿಡ್ತೀವಲ್ರಿ. ಅದು ಏನಾಗೈತಪ್ಪ ಅಂತಂದ್ರೆ ನಿನ್ನೆ ಮಾಡಿ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿದ್ರಿ. ನಾನು ಏನಾಯ್ತೇನೋ ವಿಡಿಯೋ ಡಿಲೀಟ್ ಆಯ್ತು ನಮ್ಮದು. ಅದ್ರೊಳಗೆ ಏನು ಪ್ರಾಬ್ಲಮ್ ಆಗಿತ್ತೇನೋ ಗೊತ್ತಿಲ್ಲರಿ. ಅದರ ವಿಡಿಯೋ ಎಲ್ಲ ಸರಿಯಾಗಿ ಮಾಡಿದ್ರಿ. ನಾನು ಎಡಿಟ್ ಅಂತ ಚಂದ ಮಾಡಿದ. ಅದರ ವಿಡಿಯೋ ಡಿಲೀಟ್ ಆಯ್ತು ನಂದು ಯಾಕೇನು. ಅದ್ರ ಕಲಾಗ ನನಗೆ ಇವತ್ತಂತ್ರ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತ್ರಿ. ಇದು ಒಂದೇ ಸಲ ಅಲ್ರಿ, ನಮ್ಮ ಹಿಂಗೆ 3 ವಿಡಿಯೋ ಡಿಲೀಟ್ ಆಗ್ಯಾವ್ರಿ. ಫಸ್ಟ್ ನಾನು ಒಂದು ವಿಡಿಯೋ ಹಾಕಿದೆ ರೀ ದೀಪಾವಳಿ ಹಬ್ಬದಾಗ. ಅದು ವಿಡಿಯೋ ನಮ್ದು ಚುಕ್ಕೊಳತ್ತು ಬಂದಿವ್ರಿ. ಅದ್ರಾಗ ಟಬಾಕಣೆ ಹಾರಿಸುತ್ತೀರಿ ಅವರು ಮಕ್ಕಳದಿಂದ ವಾರ್ನಿಂಗ್ ಸ್ಟ್ರೈಕ್ ಬತ್ರಿ ನಮ್ಗೆ. ಅದ್ರ ಕಲಾಗೆ ಅದು ವಿಡಿಯೋ ಇದು ಆಗಲಿಲ್ರಿ. ಅಂದ್ರೆ ಚುಕ್ಕೋಳ ಟಬಾಕಣೆ ಹಾರಿಸ್ಬಾರ್ದಲ್ರಿ. ಪಾರ್ಗಳು ಮಕ್ಳ ಕೈಯಾಗ ಟಬಾಕಣೆ ಕೊಡ್ಬಾರ್ದು ಅಂತೇಳಿ ವಾರ್ನಿಂಗ್ ಸ್ಟ್ರೈಕ್ ಬಂದಿತ್ರಿ. ಅದ್ರ ಕಲಾಗೆ ಅದಕ್ಕೆ ವಿಡಿಯೋ ವಾರ್ನಿಂಗ್ ಸ್ಟ್ರೈಕ್ ಹಾಕ್ಯಾರೆ. ಅದಕ್ಕೆ ಡಿಲೀಟ್ ಮಾಡೋದಕ್ಕೆ ಹಚ್ಚದ್ರಿ. ಆಮೇಲೆ ಎರಡನೇದಾಗಿ ನಾವು ಇನ್ನೊಂದು ಸ್ವಲ್ಪ ದೀಪಾವಳಿ ಹಬ್ಬ ಆದಮೇಲೆ ಒಂದು ಥೋಡೆ ದಿನಕ್ಕೆ ಜಾಸ್ತಿ ವಿಡಿಯೋದಾಗ ಮಕ್ಳು ತೊಗೊಂಡು ವಿಡಿಯೋ ಮಾಡಿದ್ದೇವ್ರಿ ನಾವು. ಅದ್ರ ಕಲಾಗ ಮಕ್ಳದಿಂದ ಕಾಪಿರೇಟ್ ಬಿದ್ದಿತ್ರಿ. ಅದನ್ನು ಡಿಲೀಟ್ ಐತ್ರಿ. ಆಮೇಲೆ ಇವತ್ತು ನೋಡ್ರಿ, ಇವತ್ತು ಒಂದು ವಿಡಿಯೋ ಡಿಲೀಟ್ ಆಯಿತು. ಅದಕ್ಕಂತ್ರ ನಮಗಂತ್ರ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತದ್ರಿ ನನಗಂತ್ರ. ಯಾಕಂದ್ರೆ ಇದು ಒಂದೇ ಸಲ ಅಲ್ರಿ, 3 ಸಲ ವಿಡಿಯೋ ಡಿಲೀಟ್ ಐತ್ರಿ. ಅದಕ್ಕಲಾಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದ್ರಿ. ಯಾಕಂದ್ರೆ ವಿಡಿಯೋ ಮಾಡಿ ಹಾಕೋದು ಅಷ್ಟೇನು ಸುಲಭ ಅಲ್ರಿ. ಯೂಟ್ಯೂಬರ್ಗೂ ಗೊತ್ತಿರ್ತದೆ ಎಲ್ಲರಿಗೂ. ಯೂಟ್ಯೂಬರ್ ಯಾರ್ಯಾರು ಮಾಡ್ತಾರಲ್ರಿ ಯೂಟ್ಯೂಬ, ಅವರಿಗೆಲ್ಲ ಗೊತ್ತಿರ್ತದ್ರಿ. ಯಾಕಂದ್ರೆ ವಿಡಿಯೋ ಮಾಡಿ ಎಡಿಟ್ ಮಾಡೋದು, ಫೋಟೋ ಎಡಿಟ್ ಮಾಡೋದು
ಇದೆಲ್ಲ ಗೊತ್ತಿರ್ತದೆ ರೀ ಅವರಿಗೆ. ಅದ್ರ ಕಲೆಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ ರೀ ನನಗಂತೂ. ಚಂತನ ಚುಕ್ಕೊಳಿ ತಂದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕ್ರಿ. ಅದಕ್ಕೆ ವಿಡಿಯೋ ಸೆಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡಿ ಬಿಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇದು ಶ್ರಮ ಆಗ್ತದೆ ರೀ. ಅದ್ರ ಕಲೆಗೆ ವಿಡಿಯೋ ಡಿಲೀಟ್ ಆಗಿದ್ದು ಕೇಳಂತರೂ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರೈತ್ರಿ. ಒಂದು ಸಲ ಆದ್ರೆ ಹೆಂಗಾರೆ ರೀ, ಮೂರು ಸಲ ಆಯ್ತಲ್ರಿ. ಅದಕ್ಕಲಾಗೆ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಲತ್ತದ ರೀ. ಇನ್ನೊಂದಪ್ಪ ಅಂತಂದ್ರೆ ನಿನ್ನಂತರೂ ನಾವು ಅಂಥ ಪರ್ಯಂತರೂ ಏನು ಮಾಡಿತಿಲ್ರಿ ವಿಡಿಯೋದಾಗ. ಜಾಸ್ತಿ ಮಕ್ಳೇನು ತೋರಿಸ್ತಿಲ್ಲ, ಏನು ಮಾಡಿತಿಲ್ಲ. ಅದ್ರ ಯಾಕೆ ಡಿಲೀಟ್ ಆಯ್ತು ಅಂತೇಳಿ ಗೊತ್ತಾಗಲ್ಗ್ಯದ್ರಿ ನಮ್ಗಂತೂ. ಏನಾರ ಒಂದು ಪ್ರಾಬ್ಲಮ್ ಆಗಿರ್ಬೇಕು ಅಂತ ಅನ್ಸತ್ತದ್ರಿ. ಅದ್ರ ಏನಾಗ್ಯದ ಅಂತೇಳಿ ಗೊತ್ತಾಗಲ್ಗ್ಯದ್ರಿ ನಮಗಂತೂ. ಯಾಕಂದ್ರೆ ನಾವು ನೋಡಿ ಮಾಡಿ ಹಾಕಿರ್ತೇವಲ್ರಿ ಎಲ್ಲ ವಿಡಿಯೋ ಕಂಪಲ್ಸರಿ. ಫಸ್ಟ್ ನಾವು ಹಾಕಳಿಗೆ ಚೆಕ್ ಮಾಡಿರ್ತೇವ್ರಿ ಏನೇನಾಗ್ಯದ ಏನೇನಿಲ್ಲ ಅಂತೇಳಿ. ಅದ್ರ ನಾನು ಎಲ್ಲ ಕಂಪಲ್ಸರಿ ನೋಡಿ ಹಾಕ್ತೀನಿ ರೀ. ಎಲ್ರಿ ಏನ್ರಿ ಇದು ಆಗಿದೆ ಅಂತೇಳಿ. ಅದ್ರ ಏನೂ ಆಗಿತ್ತಿಲ್ಲ ಅಂದ್ರೂ ಭೀ ಅಪ್ಲೋಡ್ ಮಾಡಿದೆವು, ಹಾಕಿದೇವ್ರಿ ಎಲ್ಲ ಎಡಿಟ್ ಮಾಡತ್ತ. ಅದ್ರ ಹಾಕದ ಗೈಲೇನೆ ಡಿಲೀಟ್ ಐತ್ರಿ, ಯಾಕೆನ್ ಗೊತ್ತಿಲ್ಲ ನಮಗೂ. ಅದು ಏನಿದ್ರು ಭೀ ನಮ್ಮ ಯಜಮಾನ್ರು ಬಂದ್ಬಾಳ ಕೇಳ್ಬೇಕಾಗ್ತದೆ ಅವರಿಗೆ ಯಾಕೆ ಡಿಲೀಟ್ ಆಗ್ಯದ ಅಂತೇಳಿ. ಅಷ್ಟೊಂದು ಗೊತ್ತಾಗಿಲ್ರಿ ನನಗೆ ಯಾಕೆ ಡಿಲೀಟ್ ಆಗಿತ್ತು ಅಂತೇಳಿ. ಅದಕ್ಕೆ ಇಮಿಡಿಯೇಟ್ಲಿ ನಾನು ಹಾಗೆ ಯೂಟ್ಯೂಬ್ ಇದ್ರಂದು ಡಿಲೀಟ್ ಮಾಡಿದ್ರಿ. ಅದಕ್ಕೆ ಕಾಪ್ರೇಟ್ ಬರ್ನ ಡಿಲೀಟ್ ಮಾಡಿದ್ರಿ ನಾನು. ಸುಮಾರು 2-3 ಸಲ ಹಿಂಗೆ ಐತಲ್ರಿ. ಅದಕ್ಕೆಲ್ಲ ಡಿಲೀಟ್ ಮಾಡಿದೆ, ಎಲ್ಲಿ ಚಾನಲ್ ಡಿಲೀಟ್ ಆಗಂಗೆ ಅಂತಂದೇಳಿ ನಾನು ಡಿಲೀಟ್ ಮಾಡಿದ್ರಿ. ರೀತಿ ವಿಡಿಯೋಗಳು ಡಿಲೀಟ್ ಆಲತ್ತನ ನಮಗಂತ್ರ ಫುಲ್ ಇದು ಆಗ್ಬಿಟ್ಟೈತ್ರಿ. ಯಾಕಂದ್ರೆ ವಿಡಿಯೋನು ಜಾಸ್ತಿ ನಮ್ಮ ರನ್ನಿಂಗ್ ಆಗಲ್ಗ್ಯಾವ್ರಿ. ಅದಕ್ಕಲಾಗೆ ಯಾಕೆ ವಿಡಿಯೋ ಸುಮ್ಮನೆ ಮಾಡೋದಲ್ಲ ಅಂತೇಳಿ ವಿಡಿಯೋನ ಮಾಡಬೇಡ್ದು ಅನ್ಸಾಗತ್ತೈತ್ರಿ. ಯಾಕಂದ್ರೆ ವಿಡಿಯೋನು ನಾವು ಬಿಟ್ಟಂಗ ಅವು ಡಿಲೀಟ್ ಹಂಗೆ ನಾವು ಬಿಡಬೇಕು. ಅವು ಡಿಲೀಟ್ ಆಗ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇದಾಗ್ತದ್ರಿ. ಯಾಕಂದ್ರೆ ಚಂತನ ನಾವು ತೊಗೊಂಡು ಮಾಡೋದು ಚಿಕ್ಕೋಳಿಗೆ ತೊಗೊಂಡು ಮಾಡ್ತೇವಲ್ರಿ. ಅದಕ್ಕೆ ಅದು ಸ್ವಲ್ಪ ಇದು ಆಗಿರ್ತದ್ರಿ. ಅದಕ್ಕೆಲ್ಲಾಗಿ ವಿಡಿಯೋ ಮಾಡಬೇಕು ಬೇಡವೋ ಅನ್ಸಾಗತ್ತದ್ರಿ ನನಗಂತೂ. ಒಟ್ಟು ವಿಡಿಯೋ ಮಾಡೋದೇ ಇದು ಇಲ್ರಿ ನನಗಂತ್ರ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತ್ರಿ. ಯಾರಿಗಾದ್ರೂ ಒಂದು ವಿಡಿಯೋ ಡಿಲೀಟ್ ಆಯ್ತಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದ್ರಿ. ಅದಕ್ಕಲ್ಲಿಗೆ ನಾನು ಒಂದಲ್ಲ ಎರಡಲ್ಲ 3 ಸಲ ಡಿಲೀಟ್ ಆಗ್ಯಾವಲ್ರಿ. ಅದಕ್ಕಲ್ಲಿಗೆ ನಮ್ಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತ್ರಿ. ಏನು ಮಾಡಬೇಕು ಗೊತ್ತಾಗಲ್ಗ್ಯದ. ಅಂದ್ರೆ ಇವಾಗ ಹಿಂಗಾಯ್ತಂದ್ರೆ ರಗಡ್ ಸಲ ಅಂದ್ರೆ ಸುಮಾರು ಸಲ ಹಿಂಗೆ ಆಗ್ಲಾಗತ್ತಂದ್ರೆ ಮುಂದೂ ಅದ್ರ ವಿಡಿಯೋ ಮಾಡಿದ್ದು ಉಪಯೋಗ ಆಗಲ್ಲಲ್ರಿ. ಒಂದು ಸ್ವಲ್ಪನು ಭಾಳ ಅಂದ್ರೆ ಭಾಳ ಬೇಜಾರು ಆಗ್ತೈತ್ರಿ ನಮಗೂ. ಅದಕ್ಕಲಾಗೆ ಏನಾಗ್ಯದ ಏನು ಸುದ್ದಿಯೋ ಅದ್ರ ನಮ್ಮ ಯಜಮಾನ್ರು ಬಂದ್ವಾಗ ಕೇಳ್ಬೇಕಾಗ್ತದ್ರಿ ಅವರಿಗೆ ಆ ವಿಡಿಯೋದಾಗ ಏನಾರ ಪ್ರಾಬ್ಲಮ್ ಆಗ್ಯದ ಅಂಥೇಳಿ. ಅವ್ರು ಬಂದು ಚೆಕ್ ಮಾಡಿ ನೋಡ್ಬೇಕೆ ಗೊತ್ತಾಗ್ತದ್ರಿ. ನನಗೆ ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ಅದೆಲ್ಲ ಕಂಪಲ್ಸರಿ ಚಂದೇ ವಿಡಿಯೋ ಮಾಡಿದ್ದೆವು ನಾವು. ಡೈಲಿ ಹ್ಯಾಂಗೆ ಮಾಡ್ತೇವೆ ಹಾಗೆ ಮಾಡಿ ಹಾಕಿದ್ದೆವು. ಎಲ್ಲರೂ ಒಂದು ಸ್ವಲ್ಪ ಫರಕ್ ಬಿದ್ದಲ್ಲಿ ಇದು ಆಗಿರ್ತದೆ. ಅದಕ್ಕಲಾಗೆ ನಾನು ಇನ್ನು ಯಾವಾಗಾರ ವಿಡಿಯೋ ಮಾಡೋ ಟೈಮಿಗೆ ಜಾಸ್ತಿ ಮಕ್ಳಿಗೆ ತೊಗೊಂಡು ಮಾಡಬಾರ್ದು. ಆಮೇಲೆ ಮಕ್ಕಳಿಗೆ ಜಾಸ್ತಿ ಯಾವ್ದ್ರಾಗ ಗೋಳಿನ ಮಾಡಿಸ್ಕೊಡ್ಬಾರ್ದು. ಆಮೇಲೆ ವಿಡಿಯೋ ಮಾಡೋ ಮತ್ತಿಗೆ ಮಕ್ಳಿಗೆ ಹೊಡಿಬಾರ್ದು, ಏನು ಮಾಡಬಾರ್ದ್ರಿ. ಅದಕ್ಕೆ ನಾನು ಯಾರಿಗೂ ಹೊಡೆಯಂಗಿಲ್ರಿ, ಬಡಿಯಂಗಿಲ್ಲ. ಯಾಕಂದ್ರೆ ನಮ್ಮ ರಾಯಣ್ಣ ಹತ್ರ ಕೀಟಕ್ಕೆ ಮಾಡಿದ್ರೆ ಭೀ ಅವ್ರಿಗೆ ಸಂಭಾಳಿಸ್ಕೊಂಡು ನಾವು ವಿಡಿಯೋ ಮಾಡ್ತೇವ್ರಿ. ಅದಕ್ಕಲಾಗೆ ಅಂದ್ರೆ ಯೂಟ್ಯೂಬ್ ರೂಲ್ಸ್ ಅದ ರೀ. ಮಕ್ಕಳಿಗೆ ಇದು ಮಾಡೋ ಮತ್ತಿಗೆ ಹೊಡೆದು ಮಾಡೋದು, ಆಮೇಲೆ ಬೆದರಿಸಿ ಅವ್ರಿಗೆ ಅಂಜಿಕೆ ಹಾಕೋದು ಒಂದು ಸ್ವಲ್ಪ ರೆಕಾರ್ಡ್ ಐತಂದ್ರೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ ರೀ. ಅದಕ್ಕೂ ಟಬಾಕಣೆ ಹರ್ಸಗಳನ್ನ ಹಿಂಗೆ ಐತ್ರಿ. ಅವ್ರ ದಶದಿಂದ ನಮ್ದು ಇದಾಯ್ತು ರೀ. ಯಾಕಂದ್ರೆ ಕೈಲಿ ನಾವು ಪಟಾಕಣೆ ತಾರ್ತೀವಲ್ರಿ. ಅದಕ್ಕೆಲ್ಲಾಗ ನಮ್ಮ ಚಾನಲ್ ಅಂತೀವಿ ನೋಡ್ರಿ. ನಮ್ಮ ವಿಡಿಯೋ ಡಿಲೀಟ್ ಐತ್ರಿ ಅದು. ಆಮೇಲೆ ಚಾನಲ್ನು ಹಿಂಗೆ ಸುಮಾರು ಸಲ ಆಯ್ತಂದ್ರೆ ಚಾನಲ್ಲು ಡಿಲೀಟ್ ಆಗೋ ಪರಿಸ್ಥಿತಿ ಬರ್ತೈತ್ರಿ. ಅದಕ್ಕೆಲ್ಲಾಗೆ ನಮ್ಗೆ ಗಾಬರಿ ಆಲತ್ತೈತ್ರಿ. ನಾವು ಏನು ಅನ್ಸತ್ತಂದ್ರೆ ಹಿಂಗೆ ಆಯ್ತಂದ್ರೆ ನಮ್ಮ ವಿಡಿಯೋ ಇದು ಆಗಲ್ಲ. ಆಮೇಲೆ ವಿಡಿಯೋನು ಜಾಸ್ತಿ ನಮ್ಮದು ವೈರಲ್ ಅಂದ್ರೆ ಹಿಂಗೆ ಇದು ಓಡಲ್ಗ್ಯಾರಿ ಜಾಸ್ತಿ. ಅದಕ್ಕೆಲ್ಲಾಗೆ ನಮ್ಗೂ ವಿಡಿಯೋ ಮಾಡೋದು ಇದನ್ನೇ ಇಲ್ರಿ. ಅಷ್ಟು ವಿಡಿಯೋ ಮಾಡಬೇಕು ಬಿಡಬೇಕು ಅಂತೇಳಿ ನಮ್ಗೆ ಇದು ಆಗಲಿಗೈತ್ರಿ. ಅದಕ್ಕೆ ನೀವು ಪ್ಲೀಸ್ ಕಮೆಂಟ್ದಾಗ ತಿಳಿಸ್ರಿ ವಿಡಿಯೋ ಮಾಡಬೇಕು ಬೇಡ ಅಂತ. ಯಾಕಂದ್ರೆ ನೀವೇ ಸಪೋರ್ಟ್ ಮಾಡೋರು ಇರ್ತೀರಲ್ರಿ. ಅದಕ್ಕೆಲ್ಲಾಗ ನಿಮ್ಮ ಸಪೋರ್ಟ್ದಿಂದ ನಾವು ಇಷ್ಟು ದಿನ ಇಷ್ಟು ಬೆಳೆದಿದ್ದೀರಿ. ಇನ್ನು ಮುಂದೆ ಬೆಳಿಬೇಕಂತೇಳಿ ನಮ್ಗೆ ಆಸೆ ಐತಿ. ಅದೆಲ್ಲ ನಿಮ್ಮ ಕೈಯಾಗೈತ್ರಿ. ಯಾಕಂದ್ರೆ ನಿಮ್ದಿಂದ ನಾವು ಬಂದಿದ್ದೇವಲ್ರಿ. ಅದಕ್ಕೆಲ್ಲಾಗೆ ನಿಮ್ಮ ಸಪೋರ್ಟ ಸದಾ ಇರ್ಬೇಕಂತ ಕೇಳ್ಕೊತೀನಿ ನಾನು. ಆಮೇಲೆ ಇದೇ ರೀತಿ ನಮ್ದು ವಿಡಿಯೋ ಹಿಂಗೆ ಇದು ಆಗತ್ತಂದ್ರೆ ಹಿಂಗೆ ನಾವು ಮಾಡೋದು. ಆಮೇಲೆ ಅದ್ರೊಳಗೆ ಒಂಚೂರು ಏನಾದರೂ ಇದಾಯ್ತಂದ್ರೆ ಮತ್ತೆ ಡಿಲೀಟ್ ಆಗೋದು ಇದಾಯ್ತಂದ್ರೆ ಮತ್ತೆ ನಮ್ಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದ್ರಿ. ಅದಕ್ಕೆಲ್ಲಾಗ ನಾವು ಇನ್ಮೇಲೆ ಯೂಟ್ಯೂಬ್ ರೂಲ್ಸ್ ನೋಡ್ಕೊಂಡು ಮಾಡ್ಕೋಬೇಕಾಗ್ತದ್ರಿ. ಏನು ನಮ್ದು ಎಷ್ಟು ಇರ್ತದಲ್ಲ ಅಷ್ಟೇ ನಾವು ವಿಡಿಯೋ ಮಾಡ್ಬೇಕಾಗ್ತದ್ರಿ. ಇಲ್ಲಿಕಂದ್ರೆ ಅದನ್ನು ಮತ್ತೆ ಡಿಲೀಟ್ ಆಯ್ತಂದ್ರೆ ಮತ್ತೆ ಜಾಸ್ತಿ ಅಂದ್ರೆ ಹಿಂಗೆ ನಾವು ಯಾವಾಗಾರೆ ವಿಡಿಯೋಗಳು ಹಾಕ್ದೇವು ಅದ್ರಾಗ ಒಂಚೂರು ಏನ್ರಿ ಇದಾಯ್ತಂದ್ರೆ ವಿಡಿಯೋಗಳು ಡಿಲೀಟ್ ಆಗತ್ತಂದ್ರೆ ನಮ್ಮ ಚಾನಲ್ ಡಿಲೀಟ್ ಆಗೋ ಪರಿಸ್ಥಿತಿನೂ ಬರ್ತೈತೆ ನೋಡ್ರಿ ನಮ್ದಂತ್ರ. ಅದಕ್ಕೆಲ್ಲಾಗೆ ನಾವು ಇನ್ನು ನೋಡಿ ಮಾಡಿ ಹಾಕ್ತೇವ್ರಿ ವಿಡಿಯೋ. ಅದಕ್ಕೆ ನಿಮ್ಮ ಸಪೋರ್ಟ ನಮ್ಗೆ ಇರಬೇಕು ಅಂತ, ನಿಮ್ಮೆಲ್ಲರ ಸಪೋರ್ಟ ನಮ್ಮ ಮ್ಯಾಲೆ ಇರಲಿ ಅಂತ ಕೇಳ್ಕೊತೀನಿ ರೀ. ನಾನು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಐತೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ರೀ. ವಿಡಿಯೋ ಮಾಡಿ ಆಮೇಲೆ ಎಡಿಟ್ ಮಾಡಿ ಆಮೇಲೆ ಫೋಟೋ ಎಡಿಟ್ ಮಾಡಿ ಇದೆಲ್ಲ ಮಾಡಿ ಬಿಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಇದು ಆಗ್ತದೆ ರೀ.
ಅದಕ್ಕಲೆಗೆ ನಮ್ಗಂತೂ ಇದೆಲ್ಲ ಎಡಿಟ್ ಮಾಡಿ ಚಂತನ ಮಾಡೋದು, ಆಮೇಲೆ ಚಂದನ ಮನೆ ಕೆಲಸ ಮಾಡೋದು, ಅದು ಮಾಡೋದು ಇದು ಮಾಡೋದು, ಆಮೇಲೆ ಮಕ್ಳಿಗೆ ನೋಡ್ಕೊಳ್ಳೋದು ಇದೆಲ್ಲ ಭಾಳ ಇರ್ತದಲ್ರಿ. ನಮ್ಮ ಕಡೆ ಅಂತೂ ಮನೆ ಕೆಲಸ ಮಾಡ್ಕೊಳ್ಳೋದ್ರಾಗ ನಮ್ಮ ಚಿಕ್ಕಳಂತೂ ಮ್ಯಾಲೆ ಹೋಗ್ಬಿಡ್ತಾರೆ ಅಲ್ಲಿ ರೋಡ್ ಮೇಲೆ ನೋಡ್ರಿ ಅಲ್ರಿ. ನಮ್ಮ ಮನೆ ಸೈಡೇ ರೋಡ್ ಐತ್ರಿ, ಮೇನ್ ರೋಡ್ ಐತಿ. ಅದಕ್ಕೆ ಅವ್ರಿಗೆ ಸಂಭಾಳಿಸ್ಕೊಂಡು ಅಡುಗೆ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ನಡೆದಿದ್ದೀವಿ ನಾವು. ನಡು ಬಂದು ಹಿಂಗಾಗನ ನಮ್ಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದಲ್ರಿ. ಅದಕ್ಕಾಗಿ ನಿಮಗೂ ಎಲ್ಲರಿಗೂ ಹೇಳ್ತೀನಿ ರೀ ನಾನು. ನಿಮ್ಮ ಮನ್ಯಾಗ ಮಕ್ಕಳಿದ್ರು ಅಥವಾ ಏನರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಮ್ಮದು ವಿಡಿಯೋ ಡಿಲೀಟ್ ಆಗ್ಲಿಕ್ಕೆ ಬಂದಿತ್ತಂದ್ರೆ ನೀವು ನೋಡ್ಕೋರಿ, ನೀಟಾಗಿ ನೋಡ್ಕೊಂಡು ಮಾಡಿ ಎಡಿಟ್ ಮಾಡ್ಕೋರಿ. ನಮ್ಮಂಗೆ ಯಾರ್ದು ಆಗ್ಬಾರ್ದತ್ತ ಅನ್ಕೋತೀನಿ ರೀ ನಾನು. ಯಾಕಂದ್ರೆ ಇದೇ ಪರಿಸ್ಥಿತಿ ಬತ್ತಂದ್ರೆ ನಿಮ್ಮದು ನಾಳೆಗೆ ಚಾನಲ್ ಡಿಲೀಟ್ ಆಗ್ಬೋದು ರೀ. ಅದಕ್ಕಾಗಿ ಹೇಳಾಕತ್ತೀನಿ, ನಮ್ಮದು ವಿಡಿಯೋ ಡಿಲೀಟ್ ಆಗ್ಯದ ಅಂತೇಳಿ ಹೇಳಾಕತ್ತೀನಿ ನೋಡ್ರಿ ನಾನು. ಯಾಕಂದ್ರೆ ನಮ್ಮದು ವಿಡಿಯೋ ಡಿಲೀಟ್ ಆಗಿ ಹಾಗೆ ಸುಮಾರು ಸಲ ಆದತ್ತಂದ್ರೆ ಚಾನಲ್ ಡಿಲೀಟ್ ಆಗ್ತಾವಲ್ರಿ. ಅದಕ್ಕೆ ನಿಮ್ಗೆ ಹೇಳತ್ತೇನೆ ರೀ ನಾನು. ನಮ್ಮ ಮಕ್ಳಿಗೆ ತಂದು ನಾವು ಮಾಡ್ಕೋತೇವ್ರಿ. ಮುಂದೆ ಇದೇ ಹಿಂಗೆ ಆಲಾರ್ದಂಗೆ ನೋಡ್ಕೋತೀನಿ ರೀ ನಾನು. ಡೈಲಿ ನಾವು ಏನು ಕೆಲಸ ಮಾಡ್ತೇವೆ ಅಷ್ಟೇ ಹಾಕ್ತೀನಿ ರೀ, ಜಾಸ್ತಿ ಮಕ್ಳಿನ ತೋರ್ಸಂಗಿಲ್ಲ ರೀ. ಜಾಸ್ತಿ ಮಕ್ಳಿಗೆ ತೋರಿಸ್ದೇವೆ ಅಂದ್ರೆ ವಿಡಿಯೋ ಡಿಲೀಟ್ ಮಾಡ್ತಾರೆ ನೋಡ್ರಿ ಯೂಟ್ಯೂಬ್ದವರು. ಸೊ ಬರ್ರಿ ಇವಾಗ ನಮ್ಮ ರಚ್ಚು ಎದ್ದಾಳ್ರಿ. ಆಕಿನೂ ಒಂದು ಸ್ವಲ್ಪ ನೀರು ಹತ್ತು ಕುಡಿಸ್ತೀನಿ. ಎದ್ದು ಪಲ ಮೇಲೆ ಕೂತಾಳ್ರಿ ಆಕಿ, ನಾನು ನೋಡ್ಕೋತು. ಯಾಕಂದ್ರೆ ಆಕಿನೂ ಅಲ್ಲಿದ್ದು ಇಳಿಯಕ್ಕೆ ಬರ್ಲಿಕ್ಕಿಗೆ ಇಳಿಗೆ ಬದಳಂದ್ರೆ ಬೀಳ್ತಾಳಲ್ರಿ. ಅದಕ್ಕಲಾಗೆ ಅಲ್ಲೇ ಕುಂದ್ರಸೀನ್ರಿ. ಆಕಿ ಕೂತಾಳ್ರಿ. ಆಕಿ ನಿದ್ದೆ ಗಣ್ಣಗಳ ಕಣ್ ತಿಕ್ಕೋದು ಕೂತಾಳ್ರಿ. ನಮ್ಮ ಶಾದು ಹೊರಗೆ ಹೋದಕ್ಕೆ ಏನೋ ಬರಲೇ ರೀ. ಆಕೆ ಹೋದ್ರು ಅಂದ್ರೆ ಆ ಕಡೆ ಹೋಗ್ಬಿಡ್ತಾಳ್ರಿ. ಯಾಕಂದ್ರೆ ಆ ಕಡೆ ಆಟಿಗೆ ಚಂದ ಹತ್ತು ಅಂದ್ರೆ ಚುಕ್ಕಳು ಯಾವ ಸಿಕ್ಕು ಅಂದ್ರೆ ಆ ಕಡೆ ಆಟಕ್ಕೆ ಹೋದ್ ಕೂತ್ ಬಿಡ್ತಾಳ್ರಿ. ಆಕೆ ಬರಂಗಿಲ್ಲ ರೀ. ಬರ್ರಿ ಇವಾಗ ನಮ್ಮ ರಚ್ಚುನಿ ಎದ್ದಾಳ. ಆಕಿನೂ ಒಂದು ಸ್ವಲ್ಪ ನೀರು ಹತ್ತು ಕುಡಿಸ್ತೀನಿ ರೀ. ಆಮೇಲೆ ಅನ್ನ ಉಂಡ್ರು ಅಂದ್ರೆ ಅನ್ನ ತೋಣಿಸ್ತೀನಿ. ಇನ್ನೊಂದು ಸ್ವಲ್ಪ ಅನ್ನ ಐತಿ. ಆಮೇಲೆ ಇನ್ನು ಗುಂಡಿಯಾಗಿನ ಸಾರು ಐತೆ ನೋಡ್ರಿ, ಅಲ್ಲೇ ಹೊಡ್ರಿ ಗ್ಯಾಸಿನ ಮೇಲೆ. ಅದೆಷ್ಟು ಸಾರದ ಮತ್ತು ಏನರ ಮತ್ತು ಸಂಜಿಗೆ ಮಾಡ್ಬೇಕ್ರಿ. ಟೈಮ್ ಪಾಸ್ ಅಲ್ಲಕ್ಕೆ ನಾನು ಒಂದು ಸ್ವಲ್ಪ ಹಣೆ ಸಾಮಾನು ಹತ್ತದಲ್ರಿ ನನ್ನ ಬಲ್ಲು, ಅದು ಹಣ್ಕೋತ ಕೂತ್ಬಿಡ್ತೀನಿ ರೀ ನಾನು. ಚಂತನ ಎಂಟು ಇದು ಆಗಲ್ಲಲ್ರಿ. ಚುಕ್ಕಳು ಕೂಡ ಆಡ್ಕೋತ ಮಾಡ್ಕೋತ ಕುಂದಿರ್ಬೇಕಾದ್ರೆ ಶಾದು ಆ ಕಡೆ ಹೋಗ್ಯಾಳ್ರಿ. ಆಮೇಲೆ ರಚ್ಚು ಮುಕ್ಕೊಂಡ್ಬಿಡ್ತಾಳೆ. ನಮ್ಗೆ ಇದು ಆಗಲ್ಲಲ್ರಿ. ಅದಕ್ಕಲಾಗ ನಾನು ಹಣ್ಕೋತ ಮಾಡ್ಕೊಂಡು ಕೂತಂದ್ರೆ ಟೈಮ್ ಸ್ಪೆಂಡ್ ಆಗ್ತದೆ ಅಂತೇಳಿ ನಂದು ಇದು ಮಾಡತ್ತೀನಿ ರೀ ನಾನು. ಬರ್ರಿ ಇವಾಗ ನಮ್ಮ ರಚ್ಚು ಎದ್ದಾಡ್ರಿ. ಆಕೆ ಇನ್ನೊಂದು ಸ್ವಲ್ಪ ನೀರು ಹತ್ತು ಕುಡಿಸ್ತೀನಿ. ನೀರು ಕುಡಿಸಿ ಉಣಿಸ್ತೀನಿ ರೀ ಒಂಜರ.